ಲಕ್ಷ್ಮಿ ಅವರೇ, ಭಂಡಾರದ ಬಗ್ಗೆ ಸ್ವಲ್ಪ ಹೇಳಿ. ಅವ್ರ ಅಣ್ಣಂದಮ್ಮ ಭಂಡಾರ ಅಂದ್ರ ಮೈಲಾರ್ ಲಿಂಗಪ್ಪಂದು. ಅಲ್ಲಿದೆಯಲ್ಲ ದೇವಸ್ಥಾನ? ಅಲ್ಲ ಅಲ್ಲ, ಅಂದ್ರೆ ಆ ಕಡೆ ಇದ್ದಾನೆ ಮೈಲಾರ್ ಲಿಂಗೇಶ್ವರ. ಮೈಲಾರ್ ಲಿಂಗೇಶ್ವರಂದು ಅದು ಭಂಡಾರ. ಅಮ್ಮಂದು ಕೌಡೆ, ಅಮ್ಮನ್ ಕೌಡೆ ಗೆಜ್ಜೆ ಅಮ್ಮಂದು. ಅವಳು ಅವ್ರ ಅಣ್ಣನ್ ಕಡೆ ಹೋದಾಗ ಒಂದು ಚಿಟಿಕೆಯಲ್ಲಿ ಅಂದ್ರೆ ಅಲ್ಲಿ ಚಟ್ಟಿ ಭಂಡಾರ ಅಂತ ಇರುತ್ತೆ ಅಮ್ಮಂದು, ಅವ್ರ ಅಣ್ಣಂದು. ಆ ಚಟ್ಟಿ ಭಂಡಾರ ವರ್ಷದಲ್ಲಿ ಒಮ್ಮೆ ಜಾತ್ರೆ ಆಗುತ್ತೆ. ಆ ಚಟ್ಟಿ ಭಂಡಾರಕ್ಕೆ ಹೋದಾಗ ಅಮ್ಮ ಅವಂದು ಭಂಡಾರ ತಗೊಂಬಂದಿದ್ದಾಳ ಒಂದ್ ಚಿಟಿಗೆಯಲ್ಲಿ. ಕದ್ದು ಅವಳು ಒಂದು ಚಿಟಿಗೆ ಭಂಡಾರ ತಗೊಂಬಂದಿದ್ದಕ್ಕೆ ಅವ್ರಣ್ಣ ಏನ್ ಮಾಡಿದಾನ, ಅಮ್ಮನು ಕೌಡಿ ಒಯ್ದಾನ, ಅವಳು ಕೌಡಿ ಅವನು ಒಯ್ದಿದ್ದಾನ. ಹಂಗಾಗಿ ನಿನ್ನ ಭಂಡಾರ ಹೆಚ್ಚು ನನ್ನ ಭಂಡಾರ ಹೆಚ್ಚು ಅಂತಂದು ಅವನ್ಗೆ ಕಡಿಮೆ ಇವಳಿಗೆ ಜಾಸ್ತಿ. ಪ್ರತಿಯೊಬ್ರು ಬಂದ್ರು ಭಂಡಾರ ಹಚ್ಕೊಂಡೆ ಹೋಗ್ಬೇಕು, ಭಂಡಾರ ತೂರ್ಬೇಕು. ಭಂಡಾರದಲ್ಲೇ ಜಾತ್ರೆ, ಭಂಡಾರದಲ್ಲೇ ಮಹಿಮ. ಭಂಡಾರ ಅಂದ್ರೆ ಹಂಗೆ ಭಂಡಾರ ಅಲ್ಲ, ಒಂದು ಭಂಡಾರ ಅಂದ್ರೆ ಒಂದು ಬಂಗಾರ ಇದ್ದಂಗ ಆಕಿಗೆ ಭಂಡಾರ ಅಂದ್ರೆ ಒಂದ್ ದೊಡ್ಡ ಸೃಷ್ಟಿ ಅವಳದು. ಭಂಡಾರದಲ್ಲಿ ಆಕಿಗೆ ಹೇಳ್ಕೊಳ್ಳೋದೆಲ್ಲಮ್ಮ ಅಂತ ಎದಕ್ ಅಂತಾರಂದ್ರೆ ಆಕಿ ಭಂಡಾರದ ಒಡತಿ ಆಕಿ. ಅದಕ್ಕೆ ಹೇಳ್ತಾ ಇದೀನಿ, ಇಲ್ಲಿದೆ ನೋಡಿ ಭಂಡಾರ. ಬರೋರ್ ಎಲ್ರು ಭಂಡಾರನ ಮನೆಗೆ ತಗೊಂಡ್ ಹೋಗ್ತಾರೆ. ಆಮೇಲೆ ಭಕ್ತಿಯಿಂದ ಹಣೆಗೆ ಹಚ್ಕೊಳ್ತಾರೆ. ಬಂದವ್ರು ಎಲ್ರು ಭಂಡಾರ ಹಚ್ಕೋಬೇಕು, ಭಂಡಾರ ಎರ್ಚಿ ಉಧೋ ಉಧೋ ಎಲ್ಲಮ್ಮ ಅಂತ ಹೇಳ್ಬೇಕು. ಆಗ ಮಾತ್ರ ನಾವು ಕೊಡ್ತಾ ಇರೋ ಸೇವೆಗೆ ಸಾರ್ಥಕತೆ ಸಿಕ್ತಂಗೆ. ಕರೆನಾ?